ಎಲ್ಲರಿಗೂ ನಮಸ್ಕಾರ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನವರಾತ್ರಿಯ 6ನೇ ದಿನ, ಇದು ಕಾತ್ಯಾಯಿನಿಗೆ ಅರ್ಪಣೆ. ಕಾತ್ಯಾಯಿನಿ ದುರ್ಗಾದೇವಿಯ 9 ರೂಪಗಳಲ್ಲಿ 6ನೆಯವಳು ಮತ್ತು ನವರಾತ್ರಿಯ ಸಮಯದಲ್ಲಿ ಪೂಜಿಸಲ್ಪಡುವ ದೇವತೆ. ರಾಕ್ಷಸ ಮಹಿಷಾಸುರನನ್ನು ಸಂಹರಿಸಲು ದೇವತೆಗಳ ಸಂಯೋಜಕ ಶಕ್ತಿಯಿಂದ ಹುಟ್ಟಿದವಳು. ಬುದ್ಧಿವಂತಿಕೆ, ಶಕ್ತಿ ಮತ್ತು ಆತ್ಮವಿಶ್ವಾಸದ ದೇವತೆ. ಯುದ್ಧದಲ್ಲಿ ಯಶಸ್ಸನ್ನು ನೀಡುತ್ತಾಳೆ ಈ ಕಾತ್ಯಾಯಿನಿ. ಈಕೆಯನ್ನು 4 ಕೈಗಳಿಂದ ಚಿತ್ರಿಸಲಾಗುತ್ತದೆ. ಈಕೆಗೆ 4 ಕೈಗಳು. ಬಲಗೈಯಲ್ಲಿ ಕಮಲ ವರಮುದ್ರೆ, ಎಡಗೈಯಲ್ಲಿ ಖಡ್ಗ ಮತ್ತು ಅಭಯ ಮುದ್ರೆಯನ್ನು ಹೊಂದಿರುತ್ತಾಳೆ. ಈ ದೇವಿ ಮಹರ್ಷಿ ಕಾತ್ಯಾಯನರ ಮಗಳಾಗಿ ದೇವತೆಗಳ ಶಕ್ತಿಯಿಂದ ಅವತರಿಸಿದವಳು. ಅವಳ ಪೂಜೆಯಿಂದಾಗಿ ಅವಳಿಗೆ ಕಾತ್ಯಾಯಿನಿ ಎನ್ನುವ ಹೆಸರು ಬಂದಿದೆ. ಬಂಗಾರದ ಹೊಳಪುಳ್ಳ ದೇವತೆಯಾಗಿದ್ದು ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ. ಈಕೆಯ ಕೈಗಳಲ್ಲಿ ಖಡ್ಗ, ಕಮಲ, ವರಮುದ್ರೆ ಮತ್ತು ಅಭಯ ಮುದ್ರೆಯನ್ನು ಹೊಂದಿರುತ್ತಾಳೆ. ಅವಳು ಬುದ್ಧಿವಂತಿಕೆ, ಶಕ್ತಿ, ಆತ್ಮವಿಶ್ವಾಸ ಮತ್ತು ಯುದ್ಧದಲ್ಲಿ ಯಶಸ್ಸನ್ನು ನೀಡುವ ದೇವತೆ. ಕಾತ್ಯಾಯಿನಿಯನ್ನು ಪೂಜಿಸೋದ್ರಿಂದ ಜೀವನದಲ್ಲಿ ಅಡೆತಡೆಗಳು ದೂರವಾಗುತ್ತದೆ ಮತ್ತು ಸೂಕ್ತವಾದ ಸಂಗಾತಿಯನ್ನು ಹುಡುಕಲು ಸಹಾಯ ಮಾಡುತ್ತದೆ. ಇನ್ನು ಪೂಜಾ ವಿಧಾನಗಳನ್ನು ನೋಡೋದಾದರೆ, ಕಾತ್ಯಾಯಿನಿಯನ್ನು ಸಂಧ್ಯಾಕಾಲ ಅಥವಾ ಗೋಧೂಳಿ ಸಮಯದಲ್ಲಿ ಪೂಜಿಸಬೇಕು. ಹಳದಿ ಅಥವಾ ಕೆಂಪು ಬಣ್ಣದ ವಸ್ತ್ರ ಧರಿಸಬೇಕು. ಹೂವು, ಹಣ್ಣು, ಜೇನುತುಪ್ಪ ಮತ್ತು ಹಳದಿ ನೈವೇದ್ಯವನ್ನು ಅರ್ಪಿಸಬೇಕು. ಮಹಿಷಾಸುರನ ಸಂಹಾರಕಳಾಗಿ ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯ ಎಂಬುದಕ್ಕೆ ಸಂಕೇತವಾಗಿದ್ದಾಳೆ ಕಾತ್ಯಾಯಿನಿ. ಮಹಿಷಾಸುರ ವರ್ಧಿನಿ ಎಂದು ಕೂಡ ಕರೆಯುತ್ತಾರೆ. ಕಾತ್ಯಾಯಿನಿಯನ್ನು ಪೂಜಿಸುವ ಮೂಲಕ ಭಕ್ತರು ದುಶ್ಚಟಗಳಿಂದ ಮುಕ್ತಿ ಪಡೆಯುತ್ತಾರೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಪಡೆಯುತ್ತಾರೆ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ನವರಾತ್ರಿಯ 7ನೇ ದಿನವಾದಂತಹ ಕಾಲರಾತ್ರಿಯ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿಯವರೆಗೂ ಕೂಡ ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು.